ನಮಸ್ತೆ ಸ್ನೇಹಿತರೆ, ಇದನ್ನ ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿ ಮಾಡಬಹುದು ಅಥವಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ನೈವೇದ್ಯವಾಗಿ ಸಹಿತ ನೀವು ಇದನ್ನ ಬಳಸಬಹುದು. ಕೆಲ್ಸಕ್ಕೆ ಹೋಗೋರಿಗೆ ತುಂಬಾ ಬೇಗನೆ ಆಗುವಂತಹ ಒಂದು ತಿನಿಸು. ದಿಢೀರ್ ಅಂತ ಒಂದು 10 ನಿಮಿಷದಲ್ಲಿ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನ ಬಳಸಿ ಫಟಾಫಟ್ ಅಂತ ಈಸಿಯಾಗಿ ಮಾಡ್ಕೊಳ್ಬಹುದಾದಂತಹ ಚಕ್ಲಿನ, ಅದರಲ್ಲೂ ಬಿಳಿ ಚಕ್ಲಿನ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ಅದು ಮಾಡೋದು ತುಂಬ ಸುಲಭ. ಹೇಗೆ ಅಂತ ಹೇಳಿ ನಿಮಗೆ ತೋರಿಸೋಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ಬಂದು ವಿಡಿಯೋ ನೋಡ್ತಾ ಇದ್ದೀರೋ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈಗ ನಾನಿಲ್ಲಿ ಮೊದಲನೇದಾಗಿ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 2 ಕಪ್ ಆಗೋಷ್ಟು ಅಳತೆಯಲ್ಲಿ ನೀರನ್ನು ಹಾಕ್ತಾ ಇದ್ದೀನಿ. ನೀವು ಯಾವ ಒಂದು ಕಪ್ ಅಥವಾ ಗ್ಲಾಸ್ನಲ್ಲಿ ಹಾಕ್ತಿರೋ ಅದನ್ನು ಅಳತೆಯಾಗಿ ಇಟ್ಕೊಳ್ಬಹುದು. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಕಮ್ಮಿ ಇದ್ದರೆ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ 1 ಸ್ಪೂನ್ ಆಗೋಷ್ಟು ಅಜ್ವೈನ್ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ನೀವು ಓಂಕಾಳು ಅಂತ ಸಹಿತ ಕರಿಬಹುದು. 1 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೀರು ಸ್ವಲ್ಪ ಕುದಿ ಬಂದ ನಂತರ 1 ಸ್ಪೂನ್ ಆಗೋಷ್ಟು ಎಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಯಾವುದನ್ನು ಸಹಿತ ನೀವು ಹಾಕ್ಕೊಳ್ಬಹುದು. ನಾನಿಲ್ಲಿ ಎಣ್ಣೆನ ಬಳಸಿದ್ದೀನಿ. ನಂತರ ನೀರು ಕುದಿ ಬರ್ತಾ ಇರಬೇಕು. ನೀರು ಕುದಿ ಬರುವಂತಹ ಒಂದು ಸಮಯದಲ್ಲಿ ನಾನಿಲ್ಲಿ ಚಿರೋಟಿ ರವೆನ ತಗೊಂಡಿದ್ದೀನಿ. ಒಂದು 3/4 ಕಪ್ ಆಗೋಷ್ಟು ಅಥವಾ ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ಚಿರೋಟಿ ರವೆನ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಗಂಟು ಆಗಬಾರ್ದು ಅಂತ ಹೇಳಿ ಈ ರೀತಿಯಾಗಿ ತಿರುವ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಗಂಟಾಗೋಗುತ್ತೆ, ಹಾಗಾಗಿ ಚೆನ್ನಾಗಿ ತಿರುವಿ ಇಟ್ಕೊಳ್ಬೇಕು. ನಂತರ ಅದೇ ಒಂದು ಕಪ್ಪಲ್ಲಿ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ. ಇದು ಮನೆಯಲ್ಲೇ ಅಕ್ಕಿನ ನೆನೆಸಿ ಒಣಗಿಸಿ ಬೀಸಿ ತಂದಿರುವಂತಹ ಹಿಟ್ಟು. ಮನೆಯಲ್ಲಿ ಅಕ್ಕಿ ಹಿಟ್ಟು ಇಲ್ಲ ಅಂತ ಹೇಳಿದ್ರೆ ಅಂಗಡಿಯಲ್ಲಿ ಸಿಗುತ್ತಲ್ಲ, ಅದನ್ನ ಸಹಿತ ನೀವು ಬಳಸಬಹುದು. ಈಗ ನಾನಿಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಒಂದು 2-3 ಮಿನಿಟ್ಸ್ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಸಿಮ್ನಲ್ಲಿ ಬಿಡ್ತೀನಿ. ಒಂದೇ ಒಂದು ನಿಮಿಷಗಳ ಕಾಲ ಬಿಟ್ಟರೆ ಸಾಕಾಗುತ್ತೆ. ಇದೆಲ್ಲ ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ನಂತರ ಈಗ ತೆಗೆದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟಾದರೆ ನಾನು ಗ್ಯಾಸ್ನ ಆಫ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಅದು ಹಿಟ್ಟು ಬಿಸಿ ಇರುತ್ತೆ ಅಂತ ಹೇಳಿ ನಾನಿಲ್ಲಿ ಸ್ವಲ್ಪ ತಣ್ಣೀರನ್ನು ಬಳಸ್ತಾ ಇದ್ದೀನಿ. ಯಾಕೆಂದರೆ ಹಿಟ್ಟು ತುಂಬ ಬಿಸಿಯಾಗಿರುತ್ತೆ, ಅದನ್ನು ಮುಟ್ಟೋದಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪನೇ ತಣ್ಣೀರನ್ನು ಬಳಸ್ಕೊಂಡು ಈ ರೀತಿಯಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ತಣ್ಣಗಾಗೋದಕ್ಕೆ ಬಿಟ್ಟರೆ ತುಂಬ ಗಟ್ಟಿಯಾಗುತ್ತೆ, ಆವಾಗಲೂ ಸಹಿತ ಕಳ್ಸೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಎಣ್ಣೆ ಇದ್ದರೆ ಎಣ್ಣೆ ಬಳಸ್ಬೋದು, ಇಲ್ಲ ನೀರನ್ನು ಸಹಿತ ಬಳಸ್ಬೋದು. ಈಗ ಚೆನ್ನಾಗಿ ನಾದಿದ ನಂತರ ನಾನು 1 ಸ್ಪೂನ್ ಆಗೋಷ್ಟು ಎಣ್ಣೆನ ಬಳಸಿ ಇನ್ನೂ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಚಕ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಚಕ್ಲಿ ಬರುತ್ತೆ. ನೋಡಿ, ಇದರಲ್ಲಿ ನಾನು 2 ಭಾಗನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಭಾಗನ ನಾನು ಮುಚ್ಚಿಡ್ತಾ ಇದ್ದೀನಿ, ಲಿಡ್ನ ಕ್ಲೋಸ್ ಮಾಡಿ ಇಡ್ತೀನಿ. ಅದು ಯಾಕೆಂದರೆ ತಣ್ಣಗಾಗಬಾರ್ದು ಅಂತ ಹೇಳಿ. ಮುಂಚೆನೇ ತಗೊಂಡಿರುವಂತಹ ಇನ್ನೊಂದು ಭಾಗದ ಹಿಟ್ಟನ್ನು ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ನಾನಿಲ್ಲಿ ಚಾಪಿಂಗ್ ಬೋರ್ಡ್ ಮೇಲೆ ಇಟ್ಟು ನಾದ್ಕೊಂಡು ಸಿಲಿಂಡ್ರಿಕಲ್ ಶೇಪ್ನ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ನಂತರ ಚಕ್ಲಿ ಹೋಳನ್ನು ನಾನಿಲ್ಲಿ ತಗೊಂಡಿದ್ದೀನಿ. ನಿಮಗೆ ಯಾವ ಒಂದು ಆಕಾರದಲ್ಲಿ ಚಕ್ಲಿ ಬೇಕೋ ಆ ಒಂದು ಆಕಾರದ ಒಂದು ಸ್ಟೀಲ್ ಪ್ಲೇಟ್ನ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ನಂತರ ಅದೇ ಒಂದು ಚಕ್ಲಿ ಹೋಳಿಗೆ ನಾನಿಲ್ಲಿ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ, ಯಾಕೆಂದರೆ ತುಂಬ ಸ್ಮೂತಾಗಿ ಚಕ್ಲಿ ಬರಲಿ ಅಂತ ಹೇಳಿ. ನಂತರ ಈಗ ಸಿಲಿಂಡ್ರಿಕಲ್ ಶೇಪ್ ಮಾಡ್ಕೊಂಡಿರುವಂತಹ ಹಿಟ್ಟನ್ನು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ತಿರುವಿ ಟೈಟಾಗಿ ಇದನ್ನು ತಿರುವ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈಗ ನಾನಿಲ್ಲಿ ಒಂದು ಬಟರ್ ಪೇಪರ್ನ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಬಟರ್ ಪೇಪರ್, ಕಾಟನ್ ಪೇಪರ್ ಅಥವಾ ಕಾಟನ್ ಬಟ್ಟೆ ಯಾವುದೇ ಒಂದು ಪೇಪರ್ ಮೇಲೆ ಸಹಿತ ನೀವು ಬಳಸ್ಕೊಳ್ಬಹುದು. ಈ ರೀತಿಯಾಗಿ ನಾನಿಲ್ಲಿ ಒಂದು ಬಟರ್ ಪೇಪರ್ನ ತಗೊಂಡಿದ್ದೀನಿ. ಅದ್ರ ಮೇಲೆ ನಾನು ಈ ರೀತಿಯಾಗಿ ಚಕ್ಲಿನ ಹಾಕೊಳ್ತಾ ಇದ್ದೀನಿ. ನಿಮಗೆ ಯಾವ ಒಂದು ಶೇಪಲ್ಲಿ ಅಂದರೆ ಯಾವ ಒಂದು ಸೈಜಲ್ಲಿ ಬೇಕೋ ಆ ಒಂದು ಸೈಜಲ್ಲಿ ನೀವು ಚಕ್ಲಿನ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ 4 ಸುತ್ತು ಆಗೋ ರೀತಿಯಾಗಿ ಚಕ್ಲಿನ ಹೊತ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ನೀವು ಯಾವ ಒಂದು ಸೈಜಲ್ಲಿ ಬೇಕೋ ಅಥವಾ ಯಾವ ಒಂದು ಶೇಪಲ್ಲಿ ಬೇಕೋ ನೀವು ಅದನ್ನು ಮಾಡ್ಕೊಳ್ಬೋದು. ಚಿಕ್ಕದಾಗಿ ಕೂಡ ಮಾಡ್ಕೊಳ್ಬೋದು ಅಥವಾ ದೊಡ್ಡದಾಗಿ ಸಹಿತ ಮಾಡ್ಕೊಳ್ಬೋದು. ಈಗ ಅಂಗಡಿನಲ್ಲಿ ಮಾಡ್ತಾರಲ್ಲ ಚಕ್ಲಿ, ಅದಕ್ಕಿಂತ ಸ್ವಲ್ಪ ವಿಭಿನ್ನವಾಗಿರಲಿ ಅಂತ ಹೇಳಿ ನಾನು ಈ ರೀತಿಯಾಗಿ ಚೆನ್ನಾಗಿ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಒಂದು ಮುದ್ದೆ ತಗೊಂಡಿರೋದ್ರಲ್ಲಿ ನನಗೊಂದು 5ರಿಂದ 6 ಆಗುವಷ್ಟು ನನಗೆ ಆಗಿತ್ತು. ಅದಾಗುವಷ್ಟರಲ್ಲಿ ಎಣ್ಣೆ ಕೂಡ ಕಾಯೋಕ್ಕೆ ಇಟ್ಟಿದೆ. ಎಣ್ಣೆ ಕೂಡ ಸ್ವಲ್ಪ ಕಾದಿದೆ. ಈಗ ಕಾದಿರೋ ಒಂದು ಎಣ್ಣೆಗೆ ಒಂದೊಂದಾಗೆ ನಾವು ಹಾಕೊಳ್ತಾ ಹೋಗಬೇಕು. ಈಗ
ನಾನಿಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಚಕ್ಲಿನ ನಾನಿಲ್ಲಿ ಹಾಕ್ಕೊಂಡು ಎಣ್ಣೆಯಲ್ಲಿ ಕರ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎರಡೂ ಸೈಡು ಇದನ್ನ ಕ್ರಿಸ್ಪಿಯಾಗಿ ಕಲರ್ ಏನು ಚೇಂಜ್ ಆಗಲ್ಲ. ಇದು ಬಿಳಿ ಚಕ್ಲಿ ಆಗಿರೋದ್ರಿಂದ ಕಲರ್ ಚೇಂಜ್ ಆಗುತ್ತೆ ಅಂತ ಏನೂ ಇಲ್ಲ. ಆದರೆ ಸ್ವಲ್ಪ ನಮಗೆ ಇಲ್ಲೇನಾಗುತ್ತೆ, ಸ್ವಲ್ಪ ಬೆಂದ ನಂತರ ಎಣ್ಣೆ ಕುದೀತಾ ಇರುತ್ತಲ್ಲ ಅದು ಕಮ್ಮಿ ಆಗ್ತಾ ಬರುತ್ತೆ. ಆಗ ನಮಗೆ ಬೆಂದಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಅದನ್ನು ಇನ್ನೊಂದು ಸೈಡು ತಿರುವಾಕಿ ಬೇಯಿಸ್ಕೊಳ್ಬೇಕು. ಎರಡೂ ಕಡೆ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನಾನಿಲ್ಲಿ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಹಾಗೆ ಉಳಿದಿರೋ ಅಂತಹ ಬ್ಯಾಚನ್ನು ಸಹಿತ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಅದನ್ನು ಸಹಿತ ಎರಡೂ ಕಡೆ ನೀಟಾಗಿ ರೋಸ್ಟ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ಇನ್ನೊಂದು ಸೈಡು ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ತಿರುವಾಕಿ ಹಾಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನು ಬಳಸಿ ಎಷ್ಟು ಸುಲಭವಾಗಿ ಗರಿಗರಿಯಾಗಿ ಈ ಒಂದು ಬಿಳಿ ಚಕ್ಲಿನ ಮಾಡ್ಕೊಳ್ಬೋದು ಅಂತ. ಈಗಲೇ ನಿಮಗೆ ಮಾಡಬೇಕು ತಿನ್ನಬೇಕು ಅಂತ ಹೇಳಿ ಅನಿಸಿದ್ರೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಈಗಂತೂ ತುಂಬ ಮಳೆ ಚಳಿ ಎರಡೂ ಕೂಡ ಆಗ್ತಾ ಇರೋವಂತಹ ಟೈಮಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ರೀತಿಯಾಗಿ ಮಾಡ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ನೀವು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಸಹಿತ ಮಾಡ್ಬೋದು. ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ಬೇಗ ಆಗುತ್ತೆ. ಕೆಲ್ಸಕ್ಕೆ ಹೋಗೋರಿಗೆ ಈ ರೀತಿಯಾಗಿ ಚಕ್ಲಿನ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಹೇಳಿ ಅನಿಸೋಷ್ಟು ರುಚಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನಾನು ತಗೊಂಡಿರುವಂತಹ ಒಂದು ಕ್ವಾಂಟಿಟಿನಲ್ಲಿ ನನಗೆ ಒಟ್ಟಾರೆಯಾಗಿ ಒಂದು 15 ಚಕ್ಲಿಗಳು ಆಗಿದ್ವು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಗರಿಗರಿಯಾಗಿ ಚಕ್ಲಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ. ಏನಾದರೂ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಹೊಸ ರೆಸಿಪಿ ಜೊತೆ ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.